ಒಬ್ಬನೇ ಇದ್ರೆ ಸುಖ ಇಲ್ಲ. ನಮ್ಮ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಒಬ್ಬಂಟಿ ಎಂತಿಹುದು ಬೇಸರಬಹುದು. ಕಗ್ಗದಲ್ಲಿ ಬರ್ತದೆ, ಕೋಟಿ ರೂಪದಲ್ಲಿ ಹೊಮ್ಮುವೇನೋ ತಾನೆಂದು ಬೊಮ್ಮ ನೆಳೆಸಿದನಂತೆ, ಆ ಎಳಸಿಕೆಯ ಮಾಯೆ ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ಅಂತ. ದೇವರಿಗೂ ಅನಿಸ್ತಂತೆ ಒಬ್ಬನೇ ಇದ್ರೆ ಬೋರ್ ಆಗ್ತದೆ ಅಂತ. ಇರಬಾರ್ದು, ಇಬ್ಬರಿದ್ರೆ ಒಳ್ಳೆಯದು ಅಂತ ಕೋಟಿ ರೂಪದಲ್ಲಿ ಬಂದ ಅಂತ. ಹಾಗೆ ಗುಂಪುಗಳೇನಿತ್ತು ಒಂದಕ್ಕೊಂದು ಪೂರಕವಾಗಿ ಗುಂಪುಗಳು ಬರೋಕ್ಕೆ ಶುರು ಆಯಿತು. ಇದನ್ನು ವಿವಾಹ ಅಂತ ಕರೆದ್ವಿ ನಾವು ಅದನ್ನು ಸಂಕುಚಿತ ಅರ್ಥದಲ್ಲಿ ಗಂಡು ಹೆಣ್ಣುಗಳ ಮದುವೆ ಮಾಡಿಸೋದನ್ನು ವಿವಾಹ ಅಂತ ಅಂತೀವಿ. ಅದು ಬರೀ ಗಂಡು ಹೆಣ್ಣು ಮದುವೆ ಮಾಡಿಸೋದು ವಿವಾಹ ಅಲ್ಲ. ವಿವಾಹ ಅನ್ನುವಂಥ ಪದ ಬಂದದ್ದು ಸಂಸ್ಕೃತದ ವಿವಾಹ ಬಂದದ್ದು. ವಿವಾಹ, ವಹ ಅಂದರೆ ಹರಿಯೋದು, ವಾಹನ ವಾಹಕ ಅಂತ ಹೇಳ್ತೀವಲ್ಲ ಹಾಗೆ ವಹ ಅಂದರೆ ಹರಿಯೋದು. ವಿ ಅದಕ್ಕೆ ಎರಡು ಅರ್ಥ ಇದೆ. ವಿ ಅಂದರೆ ಜೊತೆಯಾಗಿ ಹರಿಯುವಂಥದ್ದು ಒಂದಾದರೆ, ವಿಶೇಷವಾಗಿ ಹರಿಯುವಂಥದ್ದು ಇನ್ನೊಂದು. ಎಷ್ಟು ಚಂದದ ಮಾತಲ್ಲ ಇದು.